Hello, future doctors. Welcome to the new video. ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ದರೆ ಮುಂದೆ ಏನು ಮಾಡಬೇಕು ಅಂತ. ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಒಂದಷ್ಟು ಜನ ಡೌಟ್ಸ್ ಕೇಳ್ತಿದ್ರಿ, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ, ಅದಾದ ಮೇಲೆ ಏನು ಮಾಡಬೇಕು. ವಾಟ್ ಆರ್ ದ ಚಾಯ್ಸಸ್ ಬಿಫೋರ್ ಎ ಕ್ಯಾಂಡಿಡೇಟ್? ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ದೇರ್ ವಿಲ್ ಬಿ ನೋ ಚಾಯ್ಸ್ ಟು ಎಕ್ಸರ್ಸೈಸ್ ಟು ದ ಕ್ಯಾಂಡಿಡೇಟ್ಸ್. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವುದೇ ಚಾಯ್ಸ್ 1, 2, 3, 4 ಥರ ಆಪ್ಷನ್ಸ್ ಇರೋದಿಲ್ಲ. ನಿಮ್ಗೆ ಯಾವ ಕಾಲೇಜಲ್ಲಿ ಈಗ ಸೀಟ್ ಅಲಾಟ್ ಆಗಿದೆ ಅಲ್ಲಿಗೆ ಹೋಗಿ ನೀವು ಖಂಡಿತ ಅಡ್ಮಿಟ್ ಆಗಲೇಬೇಕು. ಆಗಲಿಲ್ಲ ಅಂದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ತಗೋತಾರೆ. ಸೊ ಏನು ಹೇಳ್ತಾರೆ ನೋಡೋಣ. ದಿಸ್ ಈಸ್ ಫ್ರಮ್ ದ ಇನ್ಫಾರ್ಮೇಷನ್ ಬುಲೆಟಿನ್. Candidates who have allotted a seat in any discipline are required to pay the prescribed fees if not paid. ನೀವೇನಾದರೂ ಫಸ್ಟ್ ರೌಂಡಲ್ಲಿ ಕಟ್ಟಿಲ್ಲ ಅಂದರೆ ಈಗ ಫೀಸ್ ಕಟ್ಟಬೇಕಾಗತ್ತೆ. ಅಂಡ್ ಶುಡ್ ಕಂಪಲ್ಸರಿಲಿ ರಿಪೋರ್ಟ್ ಟು ದ ಕಾಲೇಜ್. ಕಂಪಲ್ಸರಿಯಾಗಿ ನೀವು ಕಾಲೇಜ್ಗೆ ರಿಪೋರ್ಟ್ ಆಗಲೇಬೇಕು ಆನ್ ಆರ್ ಬಿಫೋರ್ ದ ಲಾಸ್ಟ್ ಡೇಟ್ ಮೆನ್ಷನ್ಡ್ ಇನ್ ದ ಅಡ್ಮಿಷನ್ ಆರ್ಡರ್. ಅಂಡ್ ಶುಡ್ ಅಪ್ಡೇಟ್ ದ ಡೀಟೇಲ್ಸ್ ಥ್ರೂ ದೇರ್ ಲಾಗಿನ್ ID to KEA ಆರ್ ದೇ ಲೂಸ್ ದೇರ್ ಅಲಾಟೆಡ್ ಸೀಟ್ಸ್. ನೀವು ಚಲನ್ ಡೌನ್ಲೋಡ್ ಮಾಡ್ಕೋತೀರಾ, ಫೀಸ್ ಕಟ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ರಿಪೋರ್ಟ್ ಆಗ್ತೀರಾ. ಬಟ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರೊಸೀಜರ್ ಈಸ್ KEA ವೆಬ್ಸೈಟಲ್ಲಿ ನಿಮ್ಮ ಕ್ರೆಡೆನ್ಷಿಯಲ್ ಯೂಸ್ ಮಾಡಿಕೊಂಡು ಲಾಗಿನ್ ID ಯೂಸ್ ಮಾಡಿಕೊಂಡು ನೀವು ಯಾವ ಕಾಲೇಜ್ ಹೋಗಿ ರಿಪೋರ್ಟ್ ಆಗಿದ್ದೀರಾ ಅನ್ನೋದನ್ನ ಅಪ್ಡೇಟ್ ಮಾಡಬೇಕು. ಅಲ್ಲಿಗೆ ಪ್ರೊಸೀಜರು ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ KEA ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂದರೆ ಯು ವಿಲ್ ಲೂಸ್ ಯುವರ್ ಸೀಟ್ಸ್ ಅಂತ ನೀಟಾಗಿ KEA ಅವರು ಹೇಳ್ತಾ ಇದ್ದಾರೆ. If any candidate fails to report to the college after allotment of seats in the second round, legal action will be initiated against such candidate in accordance with the law. If any candidate fails to report to the college, ನೀವೇನಾದರೂ ಕಾಲೇಜ್ ಹೋಗಿ ರಿಪೋರ್ಟ್ ಆಗಿಲ್ಲ, ನಿಮ್ಮ ಸೀಟ್ ಅಲಾಟ್ ಆಗಿದೆ ಮೆಡಿಕಲ್ ಸೀಟು, ಆದರೂ ನೀವು ರಿಪೋರ್ಟ್ ಆಗಿಲ್ಲ ಅಂದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ KEA ಅವರು ಹೇಳ್ತಾ ಇದ್ದಾರೆ. Steps to be followed by the candidates who have already paid the fees in the first round. ನೀವು ಫಸ್ಟ್ ರೌಂಡಲ್ಲೇ ಚಾಯ್ಸ್ 2 ಕೊಟ್ಬಿಟ್ಟು ಫೀಸ್ ಕಟ್ಟಿದ್ದೀರಾ ಅನ್ಕೊಳ್ಳಿ. ಅವರು ಏನು ಮಾಡಬೇಕು? ಅವರು ಫ್ರೆಶ್ ಆಗಿ ಮತ್ತೆ ಚಲನ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಬ್ಯಾಲೆನ್ಸ್ ಅಮೌಂಟ್ 0 ಅಂತ ಬರುತ್ತೆ. ಈಗ ನಿಮ್ಗೆ ಏನಾದರೂ ಕಾಲೇಜ್ ಚೇಂಜ್ ಆಗಿದ್ರೆ ಆ ಕಾಲೇಜ್ ಹೆಸರು ಪ್ರಿಂಟ್ ಆಗುತ್ತೆ. ಆಲ್ ದ ಕ್ಯಾಂಡಿಡೇಟ್ಸ್ including those who have downloaded the challan and made the payment for the seat allotted in the first round must compulsorily download the fresh challan once again for the seat allotted in the second round. ಫಸ್ಟ್ ರೌಂಡಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರಿ ಚಲನ್ನ, ಫೀಸು ಕಟ್ಟಿದ್ದೀರಾ, ಬಟ್ ಈಗ ಫ್ರೆಶ್ ಆಗಿ ನೀವು ಚಲನ್ ಡೌನ್ಲೋಡ್ ಮಾಡ್ಕೋಬೇಕು. ದುಡ್ಡು ಕಟ್ಟೋ ಅಗತ್ಯ ಇಲ್ಲ, ಆಲ್ರೆಡಿ ನೀವು ದುಡ್ಡು ಕಟ್ಟಿರ್ತೀರ. ಸೊ ಮತ್ತೆ ಫ್ರೆಶ್ ಆಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರ ಮೇಲೆ ಈಗ ನಿಮ್ಗೆ ಏನಾದರೂ ಹೊಸ ಕಾಲೇಜು ಅಲಾಟ್ ಆಗಿದ್ರೆ ಆ ಕಾಲೇಜ್ ಹೆಸರು ಇರುತ್ತೆ, ಇಲ್ಲ ಹಳೆ ಕಾಲೇಜ್ ಹೋಲ್ಡ್ ಆಗಿದ್ರೆ ಅದೇ ಇರುತ್ತೆ. ಒನ್ಸ್ ಅಗೇನ್ ಯು ನೀಡ್ ಟು ಡೌನ್ಲೋಡ್ ದ ಫ್ರೆಶ್ ಚಲನ್ ಫಾರ್ ದ ಸೀಟ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್. ಈಗ ನೀವು ಖಂಡಿತ ಚಲನ್ ಡೌನ್ಲೋಡ್ ಮಾಡಲೇಬೇಕು. ದ ಫೀ ಪೇಡ್ ಡೀಟೇಲ್ಸ್ ಇಫ್ ಎನಿ ವಿಲ್ ಬಿ ಪ್ರಿಂಟೆಡ್ ಆನ್ ದ ಚಲನ್. ಆ ಚಲನ್ ಮೇಲೆ ನೀವು ಫೀಸ್ ಕಟ್ಟಿರೋ ಡೀಟೇಲ್ಸ್ ಎಲ್ಲ ಇರುತ್ತೆ. ದ ಫೀ ಪೇಡ್ ಇನ್ ದ ಅರ್ಲಿಯರ್ ರೌಂಡ್ ವಿಲ್ ಬಿ ಅಡ್ಜಸ್ಟೆಡ್ ಟು ದ ಸೀಟ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್. ನೀವು ಫಸ್ಟ್ ರೌಂಡಲ್ಲಿ ಫೀಸ್ ಕಟ್ಟಿದ್ದೀರಲ್ಲ ಆ ಫೀಸು ಸೆಕೆಂಡ್ ರೌಂಡ್ಗೆ ಅಡ್ಜಸ್ಟ್ ಆಗುತ್ತೆ. If there is no difference in the fees paid, the fees in the allotted college in this round, download the admission order from the KEA. ಲಾಸ್ಟ್ ಟೈಮ್ ನೀವು ಫೀಸ್ ಕಟ್ಟಿದ್ದೀರಾ, ಈಗ ಸೀಟ್ ಅಲಾಟ್ ಆಗಿದ್ದಿಲ್ಲ, ಅದು ಫೀಸು ಹಳೆ ಫೀಸು ಎರಡು ಒಂದೇ ಇದೆ ಅಂದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿ KEA ವೆಬ್ಸೈಟಿಂದ ಬೈ ಸೆಲೆಕ್ಟಿಂಗ್ ದ ಅಪ್ರೋಪ್ರಿಯೇಟ್ ಲಿಂಕ್ ಆ್ಯಂಡ್ ಬೈ ಎಂಟರಿಂಗ್ ದ ರಿಕ್ವೈರ್ಡ್ ಕ್ರೆಡೆನ್ಷಿಯಲ್ಸ್. ರಿಪೋರ್ಟ್ ಟು ದ ಕಾಲೇಜ್ ಆನ್ ಆರ್ ಬಿಫೋರ್ ದ ಲಾಸ್ಟ್ ಡೇಟ್ ಮೆನ್ಷನ್ಡ್ ಇನ್ ದ ಅಡ್ಮಿಷನ್ ಆರ್ಡರ್. Compulsorily update the details through their login ID to KEA, or failure to update the reported details will result in cancellation of the allotted seat. ಇದನ್ನು ಮತ್ತೆ KEA ಅವರು ಹೇಳ್ತಾ ಇದ್ದಾರೆ. ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆದಮೇಲೆ KEA ವೆಬ್ಸೈಟಲ್ಲಿ ಲಾಗಿನ್ ಆಗಿ ರಿಪೋರ್ಟ್ ಆಗಿದ್ದೀನಿ ಅನ್ನೋದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದು ಲಾಸ್ಟ್ ಸ್ಟೆಪ್ ಅಡ್ಮಿಷನ್ ಪ್ರೊಸೀಜರ್. ಸ್ಟೆಪ್ಸ್ ಟು ಬಿ ಫಾಲೋಡ್ ಬೈ ಅದರ್ ಕ್ಯಾಂಡಿಡೇಟ್ಸ್. ಇಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ನಾಟ್ ಪೇಯ್ಡ್ ಎನಿ ಫೀಸ್, ಫಸ್ಟ್ ರೌಂಡಲ್ಲಿ ನೀವೇನು ಫೀಸ್ ಕಟ್ಟಿಲ್ಲ ಅಂದರೆ, ಇಲ್ಲ ಏನಾದರೂ ಕಡಿಮೆ ಫೀಸ್ ಕಟ್ಟಿದ್ರೆ ಈಗ ಸೆಕೆಂಡ್ ರೌಂಡಲ್ಲಿ ಕಟ್ಟಬೇಕಾಗತ್ತೆ. ಇನ್ನು ಉಳಿದಿರೋ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್. ಚಾಯ್ಸ್ 2 ಕೊಟ್ಟು ಫೀಸ್ ಕಟ್ಟಿದ್ರೆ ಈಗ ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಈಗ ಅಲಾಟ್ ಆಗಿರೋ ಕಾಲೇಜ್ಗೂ ಮೊದಲು ಅಲಾಟ್ ಆಗಿರೋ ಕಾಲೇಜ್ಗೂ ಸೇಮ್ ಫೀಸ್ ಇದ್ರೆ ಮತ್ತೆ ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಏನಾದರೂ ಕಡಿಮೆ ಕಟ್ಟಿದ್ರೆ ನೀವು ಜಾಸ್ತಿ ಕಟ್ಟಬೇಕಾಗತ್ತೆ. ಅಕಸ್ಮಾತ್ ಜಾಸ್ತಿ ಕಟ್ಟಿದ್ರೆ ರೀಫಂಡ್ ಮಾಡ್ತಾರೆ. ಫೀಸ್ ಕಟ್ಟಿಲ್ಲ ಅಂದರೆ ಈಗ ಫೀಸ್ ಕಟ್ಟಬೇಕಾಗತ್ತೆ. ಎಲ್ಲರೂ ಫ್ರೆಶ್ ಆಗಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ಫಸ್ಟ್ ರೌಂಡಲ್ಲಿ ಮಾಡಿದ್ರು ಸೆಕೆಂಡ್ ರೌಂಡಲ್ಲೂ ಮಾಡಲೇಬೇಕು. ಸೊ ದಿಸ್ ಈಸ್ ಅಬೌಟ್ ದ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಫಾರ್ ಮೆಡಿಕಲ್ ಸ್ಟೂಡೆಂಟ್ಸ್. ಇದು ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಪೇಜ್ ನಂಬರ್ 64 ಇದೆ.
ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಖಂಡಿತ ಓದ್ಕೋಬಹುದು. ಆಲ್ ದ ಬೆಸ್ಟ್. ಮೆಡಿಕಲ್ ಸೀಟ್ ಸಿಕ್ಕಿರುತ್ತೆ. ಸ್ವಲ್ಪ ಸರ್ವೀಸ್ ಓರಿಯೆಂಟೆಡ್ ಮೈಂಡ್ ಇಟ್ಕೊಂಡು ಸರ್ವೀಸ್ ಮಾಡಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.